ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತರಕಾರಿ ಗ್ರೇವಿ ಮತ್ತು ರಾಗಿ ಗೋಧಿ ಎರಡೂ ಮಿಕ್ಸ್ ಮಾಡಿರೋಂಥ ರೊಟ್ಟಿ ಮಾಡಿದ್ದೀನಿ. ಇವತ್ತೇನು ವಿಶೇಷ ಅಂತಂದರೆ ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲರೂ ಹೊರಗಡೆ ಹೋಗೋಣ. ಈಗ ದಸರಾ ವೆಕೇಷನ್ಸ್ ಇರೋದ್ರಿಂದ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ, ಅದಕ್ಕೇ ಫ್ಲವರ್ ಶೋಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲರದು ಬ್ರೇಕ್ಫಾಸ್ಟ್ ಆಯಿತು. ಈಗ ನಾನು ಫ್ರೆಶ್ ಅಪ್ ಆಗಿ ನಾನು ರೆಡಿ ಆಗಬೇಕು. ಈಗ ನಾನು ರೆಡಿಯಾಗಿದ್ದೀನಿ, ಜೊತೆಗೆ ಪೂಜೆನೂ ಮುಗೀತು. ಈಗ ತಿಂಡಿ ತಿನ್ನಬೇಕು. ದೊರೆಯವರು ಒಂದು 10 ಮಿನಿಟ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ತಿಂಡಿ ತಿಂದ್ಕೊಂಡು ಅದಾದಮೇಲೆ ಹೊರಡಬೇಕು. ಇನ್ನೊಂದು ವಿಷಯ ಏನು ಅಂತಂದರೆ ದೊರೆಯವ್ರಿಗೇನೋ ಕೆಲಸ ಇದೆ ಅನ್ನೋದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ. ನಾನು ಮತ್ತು ಮಕ್ಕಳು 3 ಜನ ಮಾತ್ರ ಹೋಗ್ತಾ ಇರೋದು ಫ್ಲವರ್ ಶೋಗೆ. ಅವರು ನಮ್ಮನ್ನ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟ್ರು. ನಾವು ಇವಾಗ ಸುದರ್ಶನ್ ಅಪೋಸಿಟ್ನಲ್ಲಿರೋ ಗೇಟಿಂದ ಫ್ಲವರ್ ಶೋಗೆ ಎಂಟ್ರಿ ಆಗ್ತಾ ಇದ್ದೀವಿ. ಕುಪ್ಪಣ್ಣ ಪಾರ್ಕಲ್ಲಿ ಈ ಫ್ಲವರ್ ಶೋನ ಅರೇಂಜ್ ಮಾಡಿರೋದು. ಈ ವರ್ಷ ಫ್ಲವರ್ ಶೋ ಸೆಪ್ಟೆಂಬರ್ 22ಗೆ ಓಪನ್ ಆಗಿದ್ದು ಅಕ್ಟೋಬರ್ 5 ತನಕ ಇರುತ್ತೆ. ಜೊತೆಗೆ ನಾವು ಅದ್ರ ನೆಕ್ಸ್ಟ್ ಡೇ ಅಂದರೆ ಸೆಪ್ಟೆಂಬರ್ 23ಗೆ ಬಂದಿದ್ದೀವಿ. ಈ ವರ್ಷ ಫ್ಲವರ್ ಶೋಗೆ ಮಾರ್ನಿಂಗೇ ಬಂದಿದ್ದೀವಿ. ಲಾಸ್ಟ್ ಇಯರು ಈವ್ನಿಂಗ್ ಅಂದರೆ 4 o'clock ಅಷ್ಟರಲ್ಲಿ ಬಂದಿದ್ವಿ. ತುಂಬಾ ರಶ್ ಇತ್ತು, ಅದಕ್ಕೋಸ್ಕರ ಈ ವರ್ಷ ಬೇಗನೆ ಬಂದಿದ್ವಿ. ಜೊತೆಗೆ ರಶ್ ಕೂಡ ಅಷ್ಟಿಲ್ಲ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮತ್ತು ಪ್ರತಿ ವರ್ಷವೂ ಅಷ್ಟೇ ಫ್ಲವರ್ ಶೋನಲ್ಲಿ ಹೊಸ ಮಾಡೆಲ್ಸ್ನ ಅಂದರೆ ಕಲಾಕೃತಿನ ಮಾಡಿರ್ತಾರೆ. ಹಾಗೆ ಈ ವರ್ಷ ಯಾವ್ಯಾವ ಥರ ಮಾಡಿದ್ದಾರೆ, ಹೇಗಿದೆ ಅದೆಲ್ಲನೂ ನೋಡ್ತಾ ಹೋಗೋಣ. ಜೊತೆಗೆ ಇದನ್ನ ನೋಡಬೇಕಂದ್ರೆ ಫ್ಯಾಮಿಲಿ ಜೊತೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಓಡಾಡಿಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದೊಳ್ಳೆ ಸಮಯ ಕಳಿಬೋದು ಅಂತ ಹೇಳ್ಬೋದು ಫ್ಯಾಮಿಲಿ ಜೊತೆ ಬಂದರೆ. ಜೊತೆಗೆ ಮಕ್ಕಳುಗಳು ಅಷ್ಟೇ ಇಷ್ಟಪಡ್ತಾರೆ ಈ ಥರ ಫ್ಲವರ್ ಶೋಲಿ. ಫ್ಲವರಿಂದ ಯಾವ್ಯಾವ ರೀತಿ ಮಾಡೆಲ್ಸ್ ಎಲ್ಲ ಮಾಡ್ಬೋದು, ಈ ಥರ ಎಲ್ಲ ಕ್ರಿಯೇಟಿವ್ ಐಡಿಯಾಗಳೆಲ್ಲ ಮಾಡ್ಬೋದು ಅನ್ನೋದನ್ನು ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ನೋಡ್ತಾರೆ. ನಾನು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಯಾವ ಥರ ಇತ್ತು ಫ್ಲವರ್ ಶೋ, ಏನೇನೆಲ್ಲ ಅರೇಂಜ್ಮೆಂಟ್ಸನ್ನು ಮಾಡಿದ್ರು ಅನ್ನೋದನ್ನು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಬನ್ನಿ ನೋಡೋಣ ಈ ವರ್ಷ ಯಾವ ರೀತಿ ಇತ್ತು ಫ್ಲವರ್ ಶೋ ಅಂತ.
ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಫ್ಲವರ್ ಅರೇಂಜ್ಮೆಂಟ್ನ ಮಾಡಿದ್ದಾರೆ. ಈಗ ನೆಕ್ಸ್ಟ್ ನಾವು ನೋಡೋದಕ್ಕೆ ಹೋಗ್ತಾ ಇರೋದು ಅಂಬಾರಿ ಮತ್ತೆ ಆಪರೇಷನ್ ಸಿಂಧೂರು ಮತ್ತೆ ಸನ್ಫ್ಲವರ್ದು ಅದೆಲ್ಲ ಆ ಸೈಡ್ ಕಾಣಿಸ್ತಾ ಇದೆ. ಅದಕ್ಕೆ ಅದನ್ನ ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದೀವಿ. ಈ ಸಲ ಅಕ್ಟೋಬರ್ 2ಗೆ ದಸರಾ ಹಬ್ಬ ಬಂದಿರೋದ್ರಿಂದ ಅವತ್ತು ಗಾಂಧಿ ಜಯಂತಿ ಇರೋದ್ರಿಂದ ಗಾಂಧಿ ಮಂಟಪ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಗ್ಲಾಸ್ ಹೌಸ್ ನ ಮಾಡಿರೋದು. ಈಗ ನಾವು ಆಪರೇಷನ್ ಸಿಂಧೂರ್ ಕಾನ್ಸೆಪ್ಟ್ ನೋಡೋದಕ್ಕೆ ಬಂದಿದ್ದೀವಿ. ನಾವಲ್ಲಿ ಆಪರೇಷನ್ ಸಿಂಧೂರ್ ಜೊತೆಗೆ ಆನೆ ಅಂಬಾರಿ ಮತ್ತು ರಾಜಮಂಡಲಿದ್ದು ಜೊತೆಗೆ ಸನ್ಫ್ಲವರ್ ಗಾರ್ಡನ್ ಅದೆಲ್ಲ ನೋಡ್ಕೊಂಡು ಈಗ ಸಸ್ಯ ಸಂತೆಗೆ ಬಂದಿದ್ದೀವಿ. ಇಲ್ಲಿ ಪ್ಲಾಂಟ್ಸ್ಗಳೆಲ್ಲ ಮಾರಾಟಕ್ಕಿತ್ತು. ಅಂದರೆ ಡೆಕೋರೇಟಿವ್ಸ್ ಪ್ಲಾಂಟ್ಸ್ಗಳಿರುತ್ತಲ್ಲ ಮನೆ ಮುಂದೆ ಎಲ್ಲ ಶೋಗ್ ಹಾಕಂತಾರಲ್ಲ ಆ ಥರ ಗಿಡಗಳೆಲ್ಲ ಇಲ್ಲಿ ಮಾರಾಟಕ್ಕಿತ್ತು. ಜೊತೆಗೆ ಬೇರೆ ಬೇರೆ ತಳಿದು ಸೀಬೆ ಗಿಡಗಳು ಮತ್ತು ಕರಿಬೇವು ಗಿಡಗಳು ಅಂದರೆ ನಾಟಿದು ಮತ್ತು ಫಾರಮ್ದು ಅಂತ ಹೇಳ್ತಾರಲ್ಲ ಆ ಥರ ಬೇರೆ ಬೇರೆ ಸಸಿಗಳೆಲ್ಲ ಇತ್ತು. ಇನ್ನೊಂದು ಸೈಡಲ್ಲಿ ಪ್ಯೂರ್ ಆಗಿರೋ ಜೇನುತುಪ್ಪ ಸಿಗ್ತಾ ಇತ್ತು. ಜೊತೆಗೆ ಜ್ಯೂಸ್ ಅಂಗಡಿ, ಅದಾದಮೇಲೆ ಮನೆಗೆ ಡೆಕೋರೇಟಿವ್ ಆಗಿ ಮಾಡಿರುವಂತಹ ಮಣ್ಣಿಂದ ಮಾಡಿರೋ ಒಂದಷ್ಟು ವಾಸ್ಗಳು ಮತ್ತು ಪಾಟ್ಗಳ ಥರ ಇರೋದು, ಜೊತೆಗೆ ಮಣ್ಣಿನ ದೀಪ ಜಾಡಿಗಳು ಆ ಥರದ್ದೆಲ್ಲ ಇತ್ತು. ಅದಾದಮೇಲೆ ಇನ್ನೂ ಒಂದಷ್ಟು ಸ್ಟಾಲ್ಸ್ಗಳೆಲ್ಲ ಇತ್ತು. ಅಂದರೆ ಮನೆಗೆ ಬೇಕಾಗಿರೋ ಉಪಯುಕ್ತ ವಸ್ತುಗಳ ಬಗ್ಗೆ ಇರೋವಂಥ ಒಂದಷ್ಟು ಸ್ಟಾಲ್ಸ್ ಇತ್ತು. ಅದೆಲ್ಲ ನೋಡ್ತಾ ಇದ್ದಾಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಅದಾದಮೇಲೆ ಫುಡ್ ಸ್ಟಾಲ್ಸ್ ಹತ್ರ ಬಂದ್ವಿ. ಇಲ್ಲಿ ನಾವು ಕಾಮನ್ ಆಗಿ ಎಕ್ಸಿಬಿಷನ್ ಗ್ರೌಂಡಲ್ಲೆಲ್ಲ ಫುಡ್ ಸ್ಟಾಲ್ಸ್ ನೋಡ್ತೀವಲ್ಲ ಅದೇ ರೀತಿ ಫುಡ್ ಸ್ಟಾಲ್ಸ್ಗಳನ್ನ ಇಲ್ಲಿ ಅರೇಂಜ್ ಮಾಡಿದ್ರು. ಫ್ಲವರ್ ಶೋ ಎಲ್ಲ ಮುಗಿಸ್ಕೊಂಡು ಅಲ್ಲೇ 10 ನಿಮಿಷ ವೆಯ್ಟ್ ಮಾಡ್ತಾ ಕೂತಿದ್ವಿ. ಮಕ್ಕಳು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಸುತ್ತಾಡ್ಕೊಂಡು ಬಂದರು. ಯಾಕೆಂದರೆ ದೊರೆಯವ್ರು ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದರು. ಅಷ್ಟರಲ್ಲಿ ಅವರು ಬಂದಿದ್ರಿಂದ ಅಲ್ಲಿಂದ ನಾವು ಹೊರಟ್ವಿ. ನಾವು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೊರಟಿದ್ದು ಫ್ಲವರ್ ಶೋ ನೋಡೋದಕ್ಕೆ ಅಂತ. ಈಗ ಆಲ್ರೆಡಿ ಮಧ್ಯಾಹ್ನ 2 ಗಂಟೆ ಆಗಿದೆ. ಊಟದ ಟೈಮ್ ಆಗಿರೋದ್ರಿಂದ ಮಕ್ಕಳಿದ್ರಲ್ವ, ಹಾಗೆಯೇ ಆಹಾರ ಮೇಳಕ್ಕೆ ಹೋಗಿ ಬರೋಣ ಅಂತ ಈಗ ಆಹಾರ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಆಹಾರ ಮೇಳಕ್ಕೆ ಬಂದ್ವಿ. ಫ್ಲವರ್ ಶೋ ಮುಗಿಸ್ಕೊಂಡು ಈಗ ಆಹಾರ ಮೇಳಕ್ಕೆ ಬಂದಿದ್ದೀವಿ. ಫ್ರೆಶ್ ಈಗ ದೊರೆಯವರು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರೋದಕ್ಕೆ ಅಂತ ಹೋಗಿದ್ದಾರೆ.
ನಾವಿವಾಗ ಆಹಾರ ಮೇಳದಲ್ಲಿ ಯಾವ ಸ್ಟಾಲ್ಗೆ ಹೋಗೋಣ ಅಂತ ಹುಡುಕ್ತಾ ಹೋಗ್ತಾ ಇದ್ದೀವಿ. ಒಂದು ಸೈಡು ನಾನ್ ವೆಜ್ಜು, ಒಂದು ಸೈಡು ವೆಜ್ ಇದೆ. ನಾವಿವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾನ್ ವೆಜ್ ಟ್ರೈ ಮಾಡೋಣ ಅಂತ ನಾನ್ ವೆಜ್ ಕಡೆ ಹೋಗ್ತಾ ಇದ್ದೀವಿ. ಜೊತೆಗಿಲ್ಲಿ ಮಳೆ ಬರೋ ಥರನೂ ಇದೆ. ಕೊನೆಗೆ ನಾವಿಲ್ಲಿ ಹಳ್ಳಿ ಮೈಸೂರು ಒತ್ತು ಶಾವಿಗೆ ಅಂತ ನಾಟಿ ಕೋಳಿ ಮತ್ತು ಕಾಯಿ ಹಾಲು ಪಾಯಸ ಎಲ್ಲ ಕಾಂಬೋ ಇತ್ತು. ಅದನ್ನ ಟ್ರೈ ಮಾಡೋಣ, ಒತ್ತು ಶಾವಿಗೆ ಮತ್ತು ನಾಟಿ ಕೋಳಿ ಸಾಂಬಾರನ್ನ ಅಂತ ಅದನ್ನು ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಬಾಳೆ ಬಿರಿಯಾನಿ, ಚಿಕನ್ ಲಾಲಿಪಾಪು, ಎಗ್ ಇಡ್ಲಿ ಆ ಥರ ಬೇರೆ ಬೇರೆ ವೆರೈಟಿನೂ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ಸಲ ಆಹಾರ ಮೇಳದಲ್ಲಿ ತುಂಬಾ ನೀಟಾಗಿ ಅರೇಂಜ್ಮೆಂಟ್ಸ್ನ ಮಾಡಿದರು. ಅಂದರೆ ಫ್ಲೋರಿಂಗ್ ಆಗಿರ್ಬೋದು ಮತ್ತು ಶಾಪ್ಸ್ಗಳಾಗಿರ್ಬೋದು ತುಂಬ ನೀಟಾಗಿತ್ತು. ಜೊತೆಗೆ ಅಲ್ಲಲ್ಲಿ ಡಸ್ಟ್ಬಿನ್ಸ್ಗಳನ್ನ ಪ್ರೊವೈಡ್ ಮಾಡಿದರು. ಮತ್ತು ಕುಡಿಯೋದಕ್ಕೆ ನೀರುಗಳದ್ದು ಟ್ಯಾಂಕರ್ಗಳು ಇಟ್ಟಿದ್ರು. ಮತ್ತು ಕೈ ತೊಳೆಯೋದಕ್ಕೂ ಅಷ್ಟೇ ನೀಟಾಗಿ ಸಪ್ರೇಟಾಗಿ ಅರೇಂಜ್ ಮಾಡಿದರು. ಒಟ್ಟಾರೆ ಹೇಳಬೇಕು ಅಂದರೆ ಆಹಾರ ಮೇಳದಲ್ಲಿ ಎಲ್ಲನೂ ನೀಟಾಗಿ ಶಿಸ್ತಾಗಿ ಅರೇಂಜ್ ಮಾಡಿದರು. ಕೆಲವೊಂದು ಸ್ಟಾಲ್ಗಳನ್ನ ಈಗಿನ್ನೂ ರೆಡಿ ಮಾಡ್ಕೋತಾ ಇದ್ರು, ಕೆಲವೊಬ್ಬರು ಬೋರ್ಡ್ಗಳು ರೆಡಿ ಮಾಡ್ಕೋತಾ ಇದ್ರು, ಇನ್ನು ಕೆಲವರು ಎಲ್ಲ ನೀಟಾಗಿ ಶಿಸ್ತಾಗಿ ರೆಡಿ ಮಾಡ್ಕೊಂಡಿದ್ರು, ಕಸ್ಟಮರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ಚಿಕ್ಕ ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಅಂತ ಪ್ಲೇ ಗ್ರೌಂಡ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡಿಕೊಂಡು ಅದಾದಮೇಲೆ ಧಾರವಾಡದ್ದು ಒಂದು ಸ್ಪೆಷಲ್ ಸ್ವೀಟು ಜೊತೆಗೆ ಐಸ್ ಕ್ರೀಮು ಇದೆಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಇವತ್ತಿನ ದಿನ ಈ ರೀತಿ ಇತ್ತು ಅಂತ ಹೇಳ್ತಾ, ನೀವು ಒಂದ್ಸಲ ಫ್ಲವರ್ ಶೋ ಆಗ್ಬೋದು, ಆಹಾರ ಮೇಳ ಇದೆಲ್ಲಾನು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.